सरकारी अस्पताल में कोरोना के मरीजों का संपूर्ण उपचार। डॉक्टर राजशेखर। इंडी शहर के सरकारी अस्पताल में कोरोना के मरीजों के ज़रूरत की सारी सहूलियत दी जा रही है, इसीलिए मरीजों को इलाज के लिए कहीं दूर जाने की ज़रूरत नहीं है। कोरोना के लक्षण दिखाई देने पर तुरंत सरकारी अस्पताल में भर्ती करने की सलाह दिया डॉक्टर राजशेखर कोलेकर ने। साथ ही उन्होंने बताया कि इंडी तालुक के शासक श्री यशवंत राय गौड़ पाटिल कोविड-19 को फैलने से रोकने में बहुत मेहनत कर रहे हैं। कोविड की लड़ाई में उनका बहुत बड़ा योगदान है। यह बताते हुए हमारे माध्यम के साथ डॉक्टर राजशेखर कोलेकर ने चर्चा की। इसी अवसर पर डॉक्टर आर.टी. कोलेकर, डॉक्टर रमेश राठौड़, डॉक्टर प्रीति कोलेकर, सभी स्टाफ के सदस्य उपस्थित थे। विशेष रूप से इंडी के ग्रामीण विभाग के सीपीआई राजशेखर बड़दे ने हमारे माध्यम के साथ बातचीत भी की। ನಾನು ಡಾಕ್ಟರ್ ರಾಜೇಶ್ ಕೋಳೆಕರ್ ಇವತ್ತು ನಿನ್ನೆ ಒಂದು ಸ್ವಲ್ಪ 18+ ಎಬೋ ಇದ್ದವರಿಗೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಯಿತು। ಆ ಮಾರ್ಗಸೂಚಿಯ ಅನುಸಾರವಾಗಿ ನಾವು ನಿನ್ನೆ ಮೇಲ್ಗಡೆ ಯಥಾ ಪ್ರಕಾರ ನಮ್ಮ ವ್ಯಾಕ್ಸಿನ್ ಸೆಂಟ್ರಲ್ಲಿ ಮಾಡ್ತಾ ಇದ್ದೀವಿ। ಅದು 11 ಗಂಟೆಗೆ ತುಂಬ ರಶ್ ಕಾಣಿಸ್ತಾ ಇತ್ತು। ಸುಮಾರು ನಮ್ಮಲ್ಲಿ 50 ಜನ ಬರೋರು 200 ಜನ ಬಂದ್ಬಿಟ್ರು। ಆ ದೃಷ್ಟಿಯಿಂದ ನಾವು ಒಂದು ಸ್ವಲ್ಪ ಬಹಳ ಅಸ್ತವ್ಯಸ್ತ ಆಗ್ತಾ ಇತ್ತು। ಕಾರಣ ನಾವು ನಮ್ಮ ತಾಲೂಕಾ ಮುಖ್ಯಾಧಿಕಾರಿಗಳು ಪೂಜಾರ್ ಸರಿಗೆ ಹಾಗೂ ನಮ್ಮ ಮಾನ್ಯ ರಾಹುಲ್ ಶಿಂದೆ ಸರ್ ಎ ಸಿ ಸರಿಗೆ ಹಾಗೂ ನಮ್ಮ ತಹಶೀಲ್ದಾರ್ ಕುಲಕರ್ಣಿ ಸರಿಗೆ ಎಲ್ಲ ಮತ್ತು ಮಾನ್ಯ ಡಿವೈಎಸ್ಪಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ಒಂದು ಅಭಿಯಾನ ಮಾಡಿದ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನು ಆಗ್ತದೆ। ಅದೇ ಥರನಾಗಿ ವ್ಯಾಕ್ಸಿನೇಷನ್ ಕೊಡೋಕ್ಕೂ ಒಂದು ಅನುಕೂಲ ಆಗ್ತದೆ ಹೇಳಿ ನಿನ್ನೆ ಡಿಸಿಷನ್ ತಂದು ರಾತ್ರಿನೇ ಮುನ್ಸಿಪಾಲ್ಟಿಯವರು ಎಲ್ಲ ಬಂದು ನಮ್ಮಲ್ಲಿ ಒಂದು ಸ್ಟೇಜ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ। ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್। ಅದರ ಸಲುವಾಗಿ ನಾವು ಈ ಅಭಿಯಾನ ಚಾಲೂ ಮಾಡಿದ್ವಿ। ಇವಾಗ ನಮ್ಮಲ್ಲಿ ವ್ಯಾಕ್ಸಿನೇಷನ್ 18 ಮೇಲ್ಪಟ್ಟದವರಿಗೆ ಮಾಡಿಸ್ತಾ ಇದ್ದೀವಿ ಮತ್ತು ಸೆಕೆಂಡ್ ಡೋಸ್ ಇಲ್ಲಿಯವರೆಗೆ ಯಾರು ಬಾಕಿ ಓದಿದ್ದಾರೆ ಅವರಿಗೂ ಮಾಡ್ತಾ ಇದ್ದೀವಿ। ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಯಶವಂತರಾಯ ಗೌಡರು ಹಾಗೂ ನಮ್ಮ ದಕ್ಷ ಆಡಳಿತಗಾರರಾದಂಥ ಅಸಿಸ್ಟೆಂಟ್ ಕಮಿಷನರ್ ಅಂತ ಶ್ರೀಯುತ ರಾಹುಲ್ ಶಿಂದೆ ಅವರು, ಶ್ರೀಯುತ ಕುಲಕರ್ಣಿ ಸರು, ಶ್ರೀಯುತ ಪೂಜಾರಿ ಸರು, ನಮ್ಮ CPI ಸರು, ಡಿವೈಎಸ್ಪಿ ಸರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ। ಅದರ ಸಲುವಾಗಿ ನಾನು ಸಮಸ್ತ ಎಲ್ಲರಿಗೆ ಯಶವಂತರಾಯಗೌಡ ಸರಿಗೆ, ಡಿವೈಎಸ್ಪಿ ಸರಿಗೆ, ರಾಹುಲ್ ಶಿಂದೆ ಸರಿಗೆ, ಕುಲಕರ್ಣಿ ಸರಿಗೆ, ಬಡದೇಸಾಯಿ ಸರಿಗೆ ಮತ್ತು ಸಮಸ್ತ ಎಲ್ಲ ಡಿಪಾರ್ಟ್ಮೆಂಟಿಗೆ ನಾನು ನನ್ನ ಆಡಳಿತದ ಪರವಾಗಿ, ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸಮಸ್ತ ಸಿಬ್ಬಂದಿಗಳ ಪರವಾಗಿ ನಾನು ಅವರಿಗೆ ಒಂದು ಅರ್ಪಣೆ ಒಂದು ರಿಕ್ವೆಸ್ಟ್, ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪ್ರೀತಿ ಅವರು, ಡಾಕ್ಟರ್ ಅಮಿತ್ ಅವರು, ಡಾಕ್ಟರ್ ಜಗದೀಶ್ ಅವರು, ಡಾಕ್ಟರ್ ವಾಗೆ ಅವರು ಮತ್ತು ಡಾಕ್ಟರ್ ಮೈತ್ರಿ ಅವರು, ಸಂತೋಷ್ ಅವರು ಮತ್ತು ಮುಡ್ಲಿಕ್, ಚಂದು, ಅನಿಲ್, ಸುನೀಲ್ ಎಲ್ಲರಿದ್ದಾರೆ ನಮ್ಮ ಜೊತೆ। ನಮ್ಮ ಸಿಬ್ಬಂದಿ ಸಹಕಾರ ಮುಖ್ಯವಾಗಿ ಪಾಪ ನಿನ್ನೆ ನಮ್ಮ ಸ್ಟಾಫ್ ನರ್ಸ್ ಸಿಬ್ಬಂದಿ ನಿನ್ನೆ ಅವರು ನರ್ಸಿಂಗ್ ಡೇ ಇತ್ತು, ಅದರ ಜೊತೆಗೆ ಇದೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ। ತುಂಬ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ಎಲ್ಲರೂ। ಅದರ ಜೊತೆಗೆ ನಮ್ಮ ಎಲ್ಲ ಸಮಸ್ತ ವೈದ್ಯಾಧಿಕಾರಿಗಳು ನಮ್ಮ ಜೊತೆ ಹೆಗಲಿಗೆ ಕೊಟ್ಟು ನಿಂತಾರೆ। ಅದನ್ನು ಅವರಿಗೆ ನಾವು ಆಸ್ಪತ್ರೆ ಪರವಾಗಿ, ತಾಲೂಕು ಆಡಳಿತ ಪರವಾಗಿ ಹಾಗೂ ಸಮಸ್ತ ಜಿಲ್ಲಾಡಳಿತ ಪರವಾಗಿ ವೈದ್ಯಾಧಿಕಾರಿಗಳು ಸಮಸ್ತ ಸಿಬ್ಬಂದಿ ಎಲ್ಲ ವರ್ಗದವರು ಎಲ್ಲರಿಗೂ, ಏಜೆನ್ಸಿಯವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು। ಮತ್ತು ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು, ಎರಡನೇದು ಸ್ಯಾನಿಟೈಸರ್ ಕಂಪಲ್ಸರಿ ಬಳಸಲೇಬೇಕು, ಮೂರನೇದಾಗಿ ಏನಂತಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮತ್ತು ಮನೆಯಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಸಾರ್ವಜನಿಕರು ಅನವಶ್ಯಕವಾಗಿ ಹೊರಗಡೆ ಅಡ್ಡಾಡಬಾರದು। ಮತ್ತು ಮೇಲಾಗಿ
ಬೈಕ್ ಮೇಲೆ 2-3 ಜನ ಅಡ್ಡಾಡುವುದು ತಪ್ಪಿಸಬೇಕು. ನಮ್ಮ ಪೊಲೀಸ್ ಇಲಾಖೆ ನಿರಂತರವಾಗಿ ಸಲುವಾಗಿ ಶ್ರಮಿಸ್ತಾ ಇದೆ, ನಾವು ಕಾಣ್ತಾ ಇದ್ದೀವಿ. ರೈತನಾಗಿ ಕಂದಾಯ ಇಲಾಖೆ, ಎಲ್ಲ ಇಲಾಖೆಗಳು, ಮುನ್ಸಿಪಾಲಿಟಿ ಇಲಾಖೆ ನಮ್ಮ ಜೊತೆ ಕೈಗೊಳಿಸಿದ್ದಾರೆ. ಅದಕ್ಕೂ ಅವ್ರಿಗೆ ನಾನು ಧನ್ಯವಾದಗಳು. ಸರ್, ನಿನ್ನೆಯಿಂದ ವ್ಯಾಕ್ಸಿನೇಷನ್ ಎಷ್ಟಾಗಿದೆ ಸರ್? ಸರ್, ನಿನ್ನೆ 224. 220. ಹಾಂ ಸರ್. ಇದು ಸೆಕೆಂಡ್ ಡೋಸ್ ಸರ್? ಸರ್ 89 ಎಬೋ ಮತ್ತು ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸು ಎಲ್ಲ ಸೇರಿ 220. ಈಗ ತಾವು ಇಂಡಿ ತಾಲೂಕಿನ ಜನತೆಗೆ ಈ ಕೋವಿಡ್ 2ನೇ ಅಲೆ ಬಲು ಪ್ರಭಾವ ಬೀರ್ತಾ ಇದೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್? ಅದೇ ಫಸ್ಟ್ ಆಫ್ ಆಲ್ ಅವರು ಮನೆಯಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬಾರ್ದು. ಮತ್ತೆ ಲಾಕ್ಡೌನ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅಲೆ ಅನ್ನೋದೇ ಇಲ್ರಿ, ಅದು ಏನ್ರಿ ಕಂಟಿನ್ಯೂ ಸ್ವಲ್ಪ ಅದಕ್ಕೆ ಡೌನ್ ಇದು ಫಾಲ್ ಆಗಿರ್ತದೆ ಅಷ್ಟೇ, ಕಂಟಿನ್ಯೂ ಅಲೆ ಅನ್ನೋದಿಲ್ಲ. ಇದು 3ನೇ ಅಲೆ ಅನ್ನೋದು ಇಲ್ಲ. ಇನ್ನು ಆಲ್ಮೋಸ್ಟ್ ಉಳಿದಿದ್ದು ಒಂದು 15 to 20% ಪಾಪ್ಯುಲೇಷನ್ ಉಳಿದದು. ಅದೆಷ್ಟು ಬಂದು ಹೋಗ್ತದೆ, ಇನ್ನು 1 ತಿಂಗಳ 2 ತಿಂಗಳ ಅದೆಷ್ಟು ಬಂದು ಹೋಗ್ತದೆ. ಬಂದು ಹೋದ್ರೆ ಕೊರೋನಾನೇ ಇಲ್ಲಿ ಇರಂಗಿಲ್ಲ, ತಿಳಿತಿಲ್ರಿ. ಉಳಿದಿದ್ದ ಪಾಪ್ಯುಲೇಷನ್ ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಅವರಿಗೆ ಅದನ್ನ ಧನ್ಯವಾದ ಅರ್ಪಿಸ್ತೀವಿ. ಅವರ ಸಹಕಾರ ಭಾಳ ಸಿಗ್ತಾ ಇದೆ. ನಮ್ಮ ಪರವಾಗಿ GPS ಒಂದು 2 ಮಾತು ಹೇಳ್ಬೇಕು. ನಮಸ್ಕಾರ. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ, ಪೌರಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಇಲಾಖೆಯವರು ಹಗಲಿರು ಕಂದಾಯ ಇಲಾಖೆಯವರು ಹಗಲಿರು ಶ್ರಮಿಸ್ತಾ ಇದ್ದಾರೆ. ಅಂಥವ್ರಿಗೆ ಎಲ್ಲ ರೀತಿಯಿಂದ ಸಾರ್ವಜನಿಕರು ಸಹಕಾರ ಮಾಡಬೇಕು. ಅವರ ಜೀವವನ್ನು ಪಣಕ್ಕಿಟ್ಟ ಈ ಎಲ್ಲ ಇಲಾಖೆಗಳ ಕೆಲಸ ಮಾಡ್ತಾ ಇದೆ. ಅವ್ರ ಜೋಡಿ ಗೌರವಯುತವಾಗಿ ನಡ್ಕೋಬೇಕು, ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ಈಗ ಈ ಒಂದು ವ್ಯಾಕ್ಸಿನ್ ಆಗಲಿ ಅಥವಾ ಇನ್ನಿತರ ಏನದಾವು ಇವತ್ತನ್ನ ಸದುಪಯೋಗ ಪಡಿಸ್ಕೊಂಡು ಆದಷ್ಟು ಯಾವುದೇ ಇದಕ್ಕಲ್ಲ, ತಮ್ಮ ಸಂಬಂಧ ತಾವು ಬದುಕುವುದನ್ನು ಜನ ಕಲ್ಕೋಬೇಕಾಗಿ ಎಲ್ಲರಿಗೂ ಈ ಮೂಲಕ ವಿನಂತಿ ಮಾಡ್ತೀನಿ ಸರ್. ತಮ್ಮ ಇಲಾಖೆಯಲ್ಲಿ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕೊಂಡಿದ್ದಾರೆ? ಹಾಕೊಂಡು